ಶಿಗ್ಗಾಂವ್ ಟಿಕೆಟ್ ಬಗ್ಗೆ ಸುಳಿವು ಕೊಟ್ಟ ಜಮೀರ್ ಅಹ್ಮದ್. ಸಮುದಾಯದ ಬೆನ್ನಿಗೆ ನಿಂತುಕೊಂಡ್ರ ಸಚಿವ ಜಮೀರ್. ಪ್ರಿಯ ವೀಕ್ಷಕರ ನಮಸ್ಕಾರ. ಕಳೆದ ವಾರ ಚುನಾವಣೆ ಆಯೋಗ ಬೈ ಎಲೆಕ್ಷನ್ ದಿನಾಂಕವನ್ನು ಘೋಷಣೆ ಮಾಡುತ್ತೆ ಅಂತ ಕಾಯ್ತಾ ಇದ್ದಂತಹ ಟಿಕೆಟ್ ಆಕಾಂಕ್ಷಿಗಳಿಗೆ ಅನೌನ್ಸ್ ಮಾಡದೇ ಇದ್ದ ಕಾರಣ ತುಂಬ ಬೇಜಾರದ ಸ್ಥಿತಿಗೆ ಬಂದಿತ್ತು. ಆದರೆ ಬೇಜಾರವನ್ನೆಲ್ಲ ಕಳೆದು ಮತ್ತೆ ಟಿಕೆಟ್ ಆಕಾಂಕ್ಷಿಗಳ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದ್ದು ಇದೇ ಅಲ್ಪಸಂಖ್ಯಾತರ ಮುಖಂಡ ಸಚಿವ ಜಮೀರ್ ಅಹ್ಮದ್. ಹೌದು, ಜಮೀರ್ ಅಹ್ಮದ್ ಹಾವೇರಿ ಜಿಲ್ಲೆಗೆ ಭೇಟಿ ಕೊಟ್ಟು ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜಮೀರ್ ಅಹ್ಮದ್ ಹಾವೇರಿಗೆ ಬರ್ತಾ ಇದ್ದಾರೆ ಎಂದ ತಕ್ಷಣವೇ ಈತ ಶಿಗ್ಗಾಂವ್ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಅವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಅಲ್ಲದೆ ಹೂವಿನ ಮಳೆ ಸುರಿಸಿ ಜಮೀರ್ ಅಹ್ಮದ್ರನ್ನ ಖುಷಿಪಡಿಸಿದ್ದು ಸುಳ್ಳಲ್ಲ ಬಿಡಿ. ನಗರದ ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲೇ ಏರ್ಪಡಿಸಿದ್ದ ವಕ್ಫ್ ಅದಾಲತ್ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಜಿಲ್ಲಾಡಳಿತದಲ್ಲಿ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜಮೀರ್ ಅಹ್ಮದ್ ಅಲ್ಲೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು. ನಂತರ ಮಾಧ್ಯಮದವರು ಕೇಳಲಾದ ಶಿಗ್ಗಾಂವ್ ಕ್ಷೇತ್ರದ ಟಿಕೆಟ್ ಕುರಿತ ಪ್ರಶ್ನೆಗೆ ಖಂಡಿತ ಈ ಬಾರಿ ನಾವು ಶಿಗ್ಗಾಂವ್ನಲ್ಲಿ ಗೆಲ್ಲೋದಂತೂ ಪಕ್ಕ. ಆ ಕಾರಣಕ್ಕಾಗಿಯೇ ನಮ್ಮ ಶಿಗ್ಗಾಂವ್ನಲ್ಲಿ ಸದ್ಯ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆಯು ಹೆಚ್ಚಾಗಿದೆ ಎಂದರು. ನಾವು ಕೂಡ ಸದ್ಯ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಸಭೆಯಲ್ಲಿಯೂ ಈ ಬಾರಿಯೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ, ಈ ಬಾರಿ ಗೆದ್ದೇ ಗೆಲ್ತೇವೆ ಎಂದು ಹೇಳ್ತೀವಿ. ರಾಜ್ಯ ನಾಯಕರ ಬಳಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಎಂಬ ಕಾರಣವನ್ನು ಕುರಿತು ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ನಡೆದಿದೆ. ಇಲ್ಲಪ್ಪ, ನಾವು 4-5 ಬಾರಿ ಮುಸ್ಲಿಮರಿಗೆ ಟಿಕೆಟನ್ನು ಕೊಟ್ಟಿದ್ದೀವಿ, ಅಲ್ಲಿ ಅವರು ಗೆಲ್ಲೋದಕ್ಕಾಗ್ತಿಲ್ಲ ಅಂತ ಹೇಳಿದಾಗ ನಾನು ಮುತುವರ್ಜಿಯನ್ನು ವಹಿಸಿ ಇಲ್ಲ, ಈ ಬಾರಿ ನಮ್ಮದೇ ಸರ್ಕಾರ ಇದೆ, ಖಂಡಿತ ನಾವು ಶಿಗ್ಗಾಂವ್ನಲ್ಲಿ ಗೆದ್ದೇ ಗೆಲ್ತೇವೆ, ಹಾಗಾಗಿ ಇದೊಂದು ಬಾರಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಕೊಡಿ ಎಂದು ಮನವಿಯನ್ನು ಮಾಡಿದ್ದೇನೆ. ಆ ಪೈಕಿ ನಮ್ಮ ಸಮುದಾಯದಿಂದ ಅಜ್ಜಂಪೀರ್ ಖಾದ್ರಿ, ಪಠಾಣ್, ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫೈಜ್ ಮುಂಚೂಣಿಯಲ್ಲಿದ್ದು ಇವರೆಲ್ಲರ ಟಿಕೆಟ್ ಕೇಳ್ತಿದ್ದಾರೆ. ಇವರೆಲ್ಲರಿಗೂ ಟಿಕೆಟ್ ಕೊಡೋದಕ್ಕಾಗಲ್ಲ, ಆದರೆ ಇವರೆಲ್ಲರ ಪೈಕಿ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ. ಅವರನ್ನು ಒಗ್ಗಟ್ಟಾಗಿ ಕೆಲಸ ಮಾಡೋ ಮೂಲಕ ಗೆಲ್ಲಿಸಿಕೊಂಡು ಬರುವ ಕೆಲಸವನ್ನ ಮಾಡ್ತೇವೆ ಎಂದು ಹೇಳಿದ್ದಾರೆ. ಹೈಕಮಾಂಡ್ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ವಿ. ಮುಂಚೆಯಿಂದಾನು ನಾವು ಮುಸಲ್ಮಾನ ಕೊಟ್ಕೊಂಡು ಬರ್ತಾ ಇದ್ವಿ. ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ 5 ಸತಿ ಕೊಟ್ಟಿದ್ದೀವಿ, 5 ಸತಿ ಸೋತಿದ್ದಾರೆ. ಈ ಬಾರಿ ಆಗಲ್ಲ, ಇಲ್ಲ ಸರ್ ಈ ಬಾರಿ ಕೊಡಿ, ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಇದೆ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ, ಮುಸಲ್ಮಾನ್ನೇ ಕೊಡ್ಬೇಕಂತ ಕೇಳಿದ್ದೀವಿ. ಏನ್ ಹೇಳಿದ್ರು ನಾವು ಕೇಳ್ಬೋದಷ್ಟೇ, ನಾವು ಅಭಿಪ್ರಾಯ ಹೇಳ್ಬೋದಷ್ಟೇ. ತೀರ್ಮಾನ ಮಾಡೋದು ಯಾರು ನಮ್ಮ ಮಟ್ಟದಲ್ಲಿ? ಹೈಕಮಾಂಡ್. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದಲಾಗಿ ಪಾರ್ಟಿನಲ್ಲಿ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡ್ತೀವಿ. 3 ಬೈ ಎಲೆಕ್ಷನ್ ಬರ್ತದೆ, 3 ಈ ಬಾರಿ ಗೆಲ್ತೀವಿ ನಾವು. 3 ಚನ್ನಪಟ್ಟ ಇವತ್ತು ಬರ್ದಿಕೊಳ್ಳಿ. ನೆನ್ನೆನ್ನು ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು. ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲ್ಸಿ ನೋಡಿ, ಕುಮಾರಸ್ವಾಮಿ ಅವರು ಹಗ್ಲು ಕಲ್ಸಿ ನೋಡ್ತವ್ರೆ. ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ 30,000 ಲೀಡರ್ ಗೆಲ್ತೀವಿ, ಬರ್ದಿಕೊಂಡಿದ್ದೀವಿ. ಇವತ್ತಿನ ತಾರೀಖು ಸಮೇತ ಡೇಟ್ ಸಮೇತ ಬರ್ದಿಕೊಳ್ಳಿ. ಈಗ ಶಿಗ್ಗಾಂವಲ್ಲಿ ನಿಮ್ ಸಮುದಾಯದ ನಡುವೆ ಟಿಕೆಟ್ ಫೈಟ್ ಇದೆ, ಆ ವಿಚಾರ ಸಂಬಂಧಪಟ್ಟನೆ ಬೇರೆ ಸಮುದಾಯಕ್ಕೆ ಕೊಡಬೇಕು. ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇದೆ. ಈಗ ಬಿಜೆಪಿಯಲ್ಲಿ ಫೈಟ್ ಇದೆ, ಯಾರು ಕೇಳೋರೇ ಇಲ್ಲ ಅಂತ. ಈಗ ಬಿಜೆಪಿಯವರು ಕೇಳೋರಿದ್ದಾರ? ಸಹಜ, ಅದು ರಾಜಕೀಯದಲ್ಲಿ ಸಹಜ. ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ, ಪಠಾಣ್ ಅವರು ಕೇಳ್ತಾರೆ, ಸುಬಾನಿ ಅವರು ಕೇಳ್ತಾರೆ, ಇನ್ಯಾರೋ ಇಬ್ರು ಕೇಳೋದು ತಪ್ಪೇನಿಲ್ಲ. ಇಬ್ರಾಹಿಂ ಸಿಎಂ ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾರೆ. ಯಾರನ್ನ ಒಬ್ರಿಗೆ ಕೊಡೋಕ್ ಸಾಧ್ಯ ಆಗ್ತದೆ? ಯಾರೋ ಒಬ್ರಿಗೆ ಯಾರು ಕೊಡ್ತಾರೆ? ನಿಮ್ಮ ಸಮುದಾಯದಿಂದ ಒಮ್ಮತದ ಅಭ್ಯರ್ಥಿಗೆ ಆಯ್ಕೆಗೆ ನಿಮ್ಮ ಸಮುದಾಯದಿಂದ ಒಬ್ಬರನ್ನ ಅಭ್ಯರ್ಥಿ ಮಾಡೋದಕ್ಕೆ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡ್ತೀರಾ? ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು. ಯಾರು ಪಾರ್ಟಿ ಮುಸಲ್ಮಾನ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬ್ಬಾರ್ತಾ ಇದ್ದೀವಿ. ನಾವಿದ್ದೀವಿ, ನಸೀರಮ್ಮ ಸಾಹೇಬ್ ಇದ್ದಾರೆ, ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿ ಫೈಲ್ ಮಾಡ್ತೀವಿ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ನಾಯಕರಂತೆ ಕಾಣಿಸಿಕೊಳ್ಳುತ್ತಿರೋ ಜಮೀರ್ ಅಹ್ಮದ್ ಎಂದಿಗೂ ತಮ್ಮ ಸಮುದಾಯದ ಕೆಲಸಕ್ಕೆ ಹಿಂದೆ ಸರಿದವರಲ್ಲ. ಈ ಟಿಕೆಟ್ ಕೊಡಿಸೋ ವಿಚಾರದಲ್ಲೂ ಇದು ಹೊರತಲ್ಲ ಎಂದ್ಕೊಂಡ್ರೆ
ಖಂಡಿತ ಈ ಬಾರಿ ಪಟ್ಟು ಹಿಡಿದು ಗಟ್ಟಿಯಾಗಿ ನಿಂತು ಶಿಗ್ಗಾಂವ್ನಲ್ಲಿ ತಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಿಸೋ ಕೆಲಸವನ್ನ ಯಶಸ್ವಿಗೊಳಿಸ್ತಾರ ಅಂತ ಕಾದು ನೋಡಬೇಕಾಗುತ್ತೆ. ಈ ಮಧ್ಯೆ ಮತ್ತೊಂದು ಪ್ರಶ್ನೆ ಖಂಡಿತ ನಮ್ಮ ತಲೆಯಲ್ಲಿ ಕಾಡೋದು, ಸಚಿವ ಜಮೀರ್ ಅಹ್ಮದ್ಗೆ ತಮ್ಮ ಸಮುದಾಯದವರೇ ಎಂದುಕೊಂಡ್ರು ಮುಂಚೂಣಿಯಲ್ಲಿರೋದು ಯಾರು? ತಲೆಯಲ್ಲಿ ಉಳಿದುಕೊಂಡವರಾರು? ಟಿಕೆಟ್ ಆಕಾಂಕ್ಷಿಗಳ ಪೈಕಿ ಎಷ್ಟು ಜನರ ಹೆಸರು ಜಮೀರ್ ತಲೆಯಲ್ಲಿದೆ ಅಂತ ನೋಡೋದಾದ್ರೆ, ನಿಮ್ಮ ಸಮುದಾಯದವರಿಗೆ ಟಿಕೆಟ್ ವಿಚಾರವಾಗಿ ತುಂಬಾ ಫೈಟ್ ಇದೆಯಲ್ಲ ಸರ್ ಎಂದು ಕೇಳಿದ್ರೆ, ಹೌದು ಸರ್, ಆ ರೀತಿ ಫೈಟ್ ಇದ್ರೇನೆ ಅದೊಂದು ಚುನಾವಣೆ ಅನಿಸಿಕೊಳ್ಳೋದು. ಅದರಲ್ಲೂ ನಮ್ಮ ಸಮುದಾಯದವರು ಖಾದ್ರಿ, ಪಠಾಣ್, ಸಿಎಂ ಫೈಜ್, ಚೂಡಿಗಾರ್ ಇವರೆಲ್ಲ ಇದ್ದಾರೆ ಎಂದು ಹೇಳಿದರು. ಹಾಗಾದ್ರೆ ಇವರೆಲ್ಲರ ಪ್ರಚಾರದ ಕೆಲಸಗಳಾಗಲಿ ಅಥವಾ ರಾಜ್ಯ ನಾಯಕರನ್ನ ಭೇಟಿ ಮಾಡುತ್ತಿರೋ ಶೈಲಿಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳುವುದಾಗಲಿ, ಜಮೀರ್ ಅವರ ಭೇಟಿಯಿಂದಾಗಲಿ ಒಂದಂತೂ ಸತ್ಯ, ಈ ನಾಲ್ವರು ಸಚಿವ ಜಮೀರ್ ಅಹ್ಮದ್ ತಲಿಯಲ್ಲಂತೂ ಇದ್ದಾರೆ. ಆ ಕಾರಣಕ್ಕೆ ಮಾಧ್ಯಮದ ಮುಂದೆ ಪಟಾಪಟ್ ಅಂತ 18 ಜನ ಆಕಾಂಕ್ಷಿಗಳ ಪೈಕಿ ತಮ್ಮ ಸಮುದಾಯದವರ ಈ ನಾಲ್ವರ ಹೆಸರನ್ನ ಹೇಳಿದ್ದು ನೋಡಿದ್ರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವ ವಿಚಾರ ಬಂದಲ್ಲಿ ಈ ನಾಲ್ವರಲ್ಲೇ ಒಬ್ಬರಿಗೆ ಫಿಕ್ಸ್ ಎಂದು ಕೊಡಬಹುದು. ಇದೆಲ್ಲದಕ್ಕೂ ಯಾರ ಹೆಸರನ್ನ ಹೈಕಮಾಂಡ್, ರಾಜ್ಯ ನಾಯಕರು ಸೂಚಿಸುತ್ತಾರೋ, ಕೊನೆಯದಾಗಿ ಯಾರ ಹೆಸರು ಬಹಿರಂಗವಾಗುತ್ತೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.